ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಬಿಂದಿಗೆಗೆ ಸುಲಭವಾಗಿ ಸೀರೆ ಉಡಿಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಸೀರೆ ಎಲ್ಲ ಕಂಪ್ಲೀಟಾಗಿ ಓಪನ್ ಮಾಡಿಕೊಂಡು ಅರ್ಧ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೀರೆನ ಅರ್ಧ ಫೋಲ್ಡ್ ಮಾಡ್ಕೊಂಡಿರೋ ಸೀರೆನ ಚಿಕ್ಕ ಚಿಕ್ಕ ನೆರಿಗೆಗಳು ಇಡ್ತಿದ್ದೀನಿ. 2 ಇಂಚ್ ನೆರಿಗೆ ಇಡ್ತಾ ಇದ್ದೀನಿ ನಾನೀಗ. ನೀವೇನಾದರೂ ಬಿಗಿನರ್ಸ್ ಆದರೆ ನೆರಿಗೆ ಜಾರ್ತಿದೆ ಅನಿಸಿದರೆ ನೀವು ಒಂದು 5ರಿಂದ 6 ನೆರಿಗೆ ಆದಾಗ ಕ್ಲಿಪ್ಗಳನ್ನು ಹಾಕ್ಕೊಳ್ಳಿ. ನಾನು ಅರ್ಧ ಸೀರೆ ಆದಮೇಲೆ ಈಗ ನೆರಿಗೆಗಳಿಗೆ ಕ್ಲಿಪ್ ಹಾಕ್ತಾಯಿದ್ದೀನಿ. ಕ್ಲಿಪ್ ಹಾಕೋ ಮೊದಲು ನೆರಿಗೆಗಳನ್ನು ಒಂದು ಸಾರಿ ಚೆಕ್ ಮಾಡ್ಕೋಬೇಕು. ನೆರಿಗೆಗಳು ಒಳಗಡೆ ಜಾರ್ಕೊಂಡಿರ್ತವೆ. ಎರಡು ಸೈಡು ಸಹ ಚೆಕ್ ಮಾಡಿ ಕ್ಲಿಪ್ಪನ್ನು ಹಾಕ್ಕೋತಿದ್ದೀನಿ. ಇನ್ನು ಉಳಿದಿರೋ ಸೀರೆನ ನೆರಿಗೆ ಇಡ್ತಿದ್ದೀನಿ. ಹೀಗೆ ನೆರಿಗೆ ಎಲ್ಲ ಇಟ್ಟಾದಮೇಲೆ ನಾನು ಸೆರಗಿಗೆ 3 ಮೊಳದಷ್ಟು ಸೀರೆನ ಬಿಟ್ಟಿದ್ದೀನಿ. ಇಲ್ಲೂ ಸಹ ನಾನು ಕ್ಲಿಪ್ ಹಾಕೋ ಮೊದಲು ನೆರಿಗೆಗಳನ್ನು ಚೆಕ್ ಮಾಡ್ಕೋತೀನಿ. ಈಗ ಚೆಕ್ ಮಾಡಿದ್ದಾಯಿತು. ಕ್ಲಿಪ್ಪನ್ನು ಹಾಕ್ಕೋತೀನಿ. ನೆರಿಗೆ ಆಯಿತು. ಈಗ ಸೆರಗು ಹೇಗೆ ಫೋಲ್ಡ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾನು ಸೆರಗಿಗೂ ಸಹ 3 ಇಂಚಷ್ಟು ನೆರಿಗೆ ಇಟ್ಕೋತಿದ್ದೀನಿ. ಇಲ್ಲೂ ಸಹ ನಾನು ಕ್ಲಿಪ್ಪನ್ನು ಹಾಕ್ತಿದ್ದೀನಿ. ಆಮೇಲೆ ನಾನು ಸೆರಗು ಹಾಕುವಾಗ ಕ್ಲಿಪ್ಗಳನ್ನು ತೆಗೆದು ಗುಂಡ್ಪಿನ್ ಹಾಕ್ಕೋತೀನಿ. ಹೀಗೆ ಇನ್ನು ಉಳಿದಿರೋ ಸೀರೆನ ರೆಡಿ ಮಾಡ್ಕೊತಿದ್ದೀನಿ. ಹೀಗೆ ಸೆರಗು ಇಟ್ಟಿದ್ದಾಯಿತು. ಈಗ ಕ್ಲಿಪ್ಪನ್ನು ಹಾಕ್ಕೋತೀನಿ. ಸೀರೆ ನೆರಿಗೆ ಮತ್ತು ಸೆರಗು 2 ಕಂಪ್ಲೀಟ್ ಆಯಿತು. ಕಲಶಕ್ಕೆ ಹೇಗೆ ಉಡಿಸೋದು ಅಂತ ತೋರಿಸ್ತೀನಿ ಬನ್ನಿ. ಕಲಶ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಈಗ ನೆರಿಗೆಗೆ ಒಂದು ದಾರ ಸೇರಿಸ್ಕೊಂಡು ಸೆರಗು ಒಳಗಡೆ ಇರುತ್ತೆ ನೋಡಿ, ಸೆರಗು ಪಾರ್ಟ್ ಬರುತ್ತಲ್ವ, ಅದು ಒಳಗಡೆ ಇರೋ ರೀತಿ ನಾವು ಸ್ಟಾರ್ಟ್ ಮಾಡಿದ್ವಲ್ಲ ನೆರಿಗೆ, ಅದು ಮೇಲೆ ಬರೋ ರೀತಿ ದಾರ ಕಟ್ತಿದ್ದೀನಿ. ಅಳತೆ ನೋಡ್ಕೋಬೇಕು ಎಷ್ಟು ಉದ್ದ ಬೇಕು ಅಂತ. ಈಗ ನೆರಿಗೆಗಳನ್ನು ಸ್ಪ್ರೆಡ್ ಮಾಡ್ತೀನಿ. ಹಾಕಿರೋಂಥ ಕ್ಲಿಪ್ಗಳನ್ನು ತೆಗೆದು ಬಿಡ್ತೀನಿ. ಈಗ ನೆರಿಗೆಗಳನ್ನೆಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಒಳಗಡೆ ಸೇರ್ಕೊಂಡ್ಬಿಟ್ಟಿರ್ತವೆ. ಚೆಕ್ ಮಾಡಿಕೊಂಡು ಸ್ಪ್ರೆಡ್ ಮಾಡ್ತೀನಿ. ಈ ರೀತಿ ಸೀರೆ ಉಡಿಸೋದು ತುಂಬ ಸುಲಭ. ಸೀರೆ ಮೇಲೂ ಡಿಪೆಂಡ್ ಆಗುತ್ತೆ, ನೀವು ಯಾವ ರೀತಿ ತಗೋತೀರಾ ಅದ್ರ ಮೇಲೆ ಅಲಂಕಾರ ಟೈಮ್ ತಗೊಳುತ್ತೆ. ಕೆಲವು ಸೀರೆಗಳಿಗೆ ಬೇಗ ಬೇಗ ಆಗುತ್ತೆ. ಈ ರೀತಿ ಸೀರೆ ಆದರೆ ಬೇಗ ಆಗುತ್ತೆ. ಇದು ತುಂಬ ಸಾಫ್ಟ್ ಇದೆ, ಚೆನ್ನಾಗಿದೆ, ಬೇಗ ಬೇಗ ಉಡಿಸ್ಬೋದು. ಈ ರೀತಿ ಸೀರೆ ತಗೊಂಡ್ರೆ ಒಂದು ಅರ್ಧ ಗಂಟೆಯಲ್ಲಿ ಸೀರೆ ಎಲ್ಲ ಉಡಿಸೋದು ಕಂಪ್ಲೀಟ್ ಆಗಿಬಿಡುತ್ತೆ.
ರಫ್ ಆಗಿರೋ ಸೀರೆ ತಗೊಂಡ್ರೆ, ದಪ್ಪ ಇರೋ ಸೀರೆ ಸ್ವಲ್ಪ ಟೈಮ್ ತಗೊಳುತ್ತೆ, ಅದು ನೆರಿಗೆ ನಿಲ್ಲಲ್ಲ. ಹೀಗೆ ಎಲ್ಲ ಚೆಕ್ ಮಾಡಿ ಸ್ಪ್ರೆಡ್ ಮಾಡಿದಾಯಿತು. ಈಗ ಸೆರಗು ಹಾಕ್ತೀನಿ. ಹಿಂದೆ ಇರೋ ಸೆರಗನ್ನು ಮುಂದೆ ತಗೊಬಂದು ಮತ್ತೆ ಹಿಂದೆ ಹಾಕಿ ಮತ್ತೆ ಮುಂದೆ ತಗೊಬರ್ತೀನಿ. ಎಕ್ಸ್ ರೀತಿಯಲ್ಲಿ ಹಾಕ್ತೀನಿ ಸೆರಗು. ಈಗ ಸೆರಗನ್ನು ಸ್ಪ್ರೆಡ್ ಮಾಡ್ತೀನಿ. ನಾವು ಹಾಕೋತೀವಲ್ಲ ಆ ಥರ ಚೊಂಬು ಕಾಣಿಸ್ತಾ ಇರೋ ರೀತಿ ನೋಡಿ, ಈ ಥರ ಸ್ಪ್ರೆಡ್ ಮಾಡಿಕೊಂಡು ಎರಡೂ ಕಡೆ ಸಹ ಸ್ಪ್ರೆಡ್ ಮಾಡ್ಕೋತೀನಿ. ಈ ಕಡೆನೂ ಹಾಗೆ ಮಾಡ್ಕೋತೀನಿ. ನೋಡಿ, ಈಗ ದಾರಗಳು ತುಂಬ ಉದ್ದ ಇದೆ, ನೋಡೋಕೆ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ. ಅದಕ್ಕೆ ನಾನು ಹೀಗೆ ಫೋಲ್ಡ್ ಮಾಡ್ತಿದ್ದೀನಿ. ಫೋಲ್ಡ್ ಮಾಡಿ ಅದಕ್ಕೊಂದು ಕ್ಲಿಪ್ಪನ್ನು ಹಾಕೋತೀನಿ. ಕ್ಲಿಪ್ಪಲ್ಲ, ಸಾರಿ, ಗುಂಡ್ಪಿನ ಹಾಕೋತೀನಿ. ನೋಡಿ, ದಾರಗಳಿದ್ದಾಗ ಅಷ್ಟು ಚೆಂದ ಕಾಣ್ತಿರ್ಲಿಲ್ಲ. ಈಗ ಫೋಲ್ಡ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ. ಈಗ ದಾರ ಒಂದು ಕಟ್ತಿದ್ದೀನಿ. ನೋಡಿ ಎಷ್ಟು ಚೆಂದ ಕಾಣ್ತಿದೆ ಅಂತ. ಈಗ ಉಡಿಸಿದೆಲ್ಲ ಆಯಿತು. ಕಾಲುಗಳನ್ನು ಕೈಗಳನ್ನು ಇಡ್ತೀನಿ. ಮೂರನೇ ನೆರಿಗೆ ಹತ್ರ ಕಾಲನ್ನು ಇಡ್ತೀನಿ. 2 ನೆರಿಗೆನ ಬಿಟ್ಟಿದ್ದೀನಿ. 3ನೇ ನೆರಿಗೆ ಹತ್ರ ಕಾಲಿಡ್ತಿದ್ದೀನಿ. ಈ ಸೈಡು ಫಸ್ಟ್ನೇ ನೆರಿಗೆ ಇರುತ್ತಲ್ವ, ಅಂದರೆ ಸೆರಗಿಗೆ ಹಾಕಿರ್ತೀವಲ್ಲ, ಅಲ್ಲಿ ಬರುತ್ತಲ್ಲ, ಅಲ್ಲಿ ಕಾಲಿಟ್ಟು ಈ ಥರ ತೆಗೆದು ಬಾರ್ಡರನ್ನು ಮೇಲೆ ಬರೋ ರೀತಿ ಇಲ್ಲಿ ಸ್ವಲ್ಪ ಸೆಟ್ ಮಾಡ್ಕೋಬೇಕಾಗತ್ತೆ ಕಾಲಿಡೋವಾಗ. ಅಲ್ಲಿ ಒಂದು ಗುಂಡ್ಪಿನ್ ಹಾಕೋತೀನಿ. ಈಗ ನೆರಿಗೆನೆಲ್ಲ ಸೈಡಲ್ಲಿ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ತೀನಿ. ನೋಡಿ, ಮಣೆ ಕಾಣದೇ ಇರೋ ಥರ ಈ ಥರ ಹಾಕ್ತೀನಿ ನೆರಿಗೆನೆಲ್ಲ. ಇಲ್ಲೂ 2 ನೆರಿಗೆ ಬಿಟ್ಟಿದ್ವಲ್ಲ, ಅದನ್ನು ಮಣೆ ಕಾಣದೇ ಇರೋ ರೀತಿ ಈ ಥರ ಸ್ಪ್ರೆಡ್ ಮಾಡ್ತೀನಿ. ನೋಡಿ, ಈಗ ನೆರಿಗೆ ಎಲ್ಲ ಆಯಿತು. ಈಗ ಕೈಗಳನ್ನು ಇಡ್ತೀನಿ. ಬಾರ್ಡರ್ ಪಾರ್ಟ್ ಬರುತ್ತಲ್ವ, ಆ ನೆರಿಗೆನ ತೆಗೆದು ಒಳಗಡೆ ಇರೋ ನೆರಿಗೆಗಳಿಗೆ ನಾನು ಒಂದು ಗುಂಡ್ಪಿನ್ ಹಾಕೋತಿದ್ದೀನಿ. ನೋಡಿ, ಈ ಥರ ಬಾರ್ಡರ್ ಬರುತ್ತಲ್ವ, ಅದನ್ನು ತೆಗಿಬೇಕು. ಸೈಡಿಗೆ ಸರಿಸಿ ಒಳಗಡೆ ಇರೋಂಥ ಸೆರಗಿಗೆ ಗುಂಡ್ಪಿನ್ ಹಾಕ್ಕೋಬೇಕು ಕೈಯನ್ನಿಟ್ಟು. ಆಯಿತು. ಈಗ ಡಾಬನ್ ಕಟ್ತಿದ್ದೀನಿ, ಮುಖವಾಡ ಕಟ್ತಿದ್ದೀನಿ. ಇನ್ನು ಉಳಿದಿರೋಂಥ ಅಲಂಕಾರ ಮಾಡ್ತೀನಿ. ನೀವು ದೇವಿಗೆ ಏನು ಒಡವೆಗಳು ಹಾಕಬೇಕು ಅಂತಿದ್ದೀರಾ ಅದನ್ನೆಲ್ಲ ಹಾಕ್ಕೊಂಡು ನಿಮಗೆ ಇಷ್ಟವಾಗಿರೋ ರೀತಿ ನೀವು ಅಲಂಕಾರ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಬೇರೆ ಬೇರೆ ರೀತಿ ಸೀರೆ ಉಡಿಸೋ ವಿಧಾನಗಳಿವೆ. ಅದನ್ನು ಒಂದ್ಸರಿ ಚೆಕ್ ಮಾಡಿ. ನಿಮ್ಗೆ ಯಾವ ಅಲಂಕಾರ ಇಷ್ಟ ಆಗುತ್ತೋ ಆ ರೀತಿ ದೇವಿಗೆ ಅಲಂಕಾರ ಮಾಡ್ಕೊಳ್ಳಿ. ಹೀಗೆ ಜಡೆ ಎಲ್ಲ ಇಟ್ಟು ಒಡವೆ ಎಲ್ಲ ಹಾಕಾಯಿತು.
ಹೂಗಳನ್ನು ಹಾಕಿ ಅಲಂಕಾರ ಮುಗೀತು. ಈಗ ನೋಡಿ ಎಷ್ಟು ಚಂದ ಕಾಣುತ್ತೆ ಅಂತ. ಈಗ ನೋಡಿ ಎಷ್ಟು ಚಂದ ಕಾಣ್ತಿದೆ ಅಂತ. ಇದಂತೂ ತುಂಬ ಸಿಂಪಲ್ ಮಾಡೋದು. ನೀವು ಬಿಗಿನರ್ಸ್ ಆದರೆ ಟ್ರೈ ಮಾಡಿ, ತುಂಬ ಈಸಿ ಇದು ಮಾಡೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ರೀತಿ ಉಡ್ಸೋದು ತುಂಬ ಸುಲಭ. ಸರಿ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟು ಸಹ ಮಾಡಿ. ಚೆನ್ನಾಗಿದೆಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್.